ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇದು ಟೆಂಪಲ್ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ರಾಮೇಶ್ವರಂಗೆ ಹೋಗೋಣ ಅಂತ ಹೋಗ್ತಾ. ಹಾಗೆ ರಾಮೇಶ್ವರಂಗೆ ಹೋಗ್ಬೇಕಾದ್ರೆ ಯಾವ್ದು ಪ್ಲೇಸನ್ನು ನೋಡ್ಕೊಂಡು ಹೋದ್ವಿ. ಹಾಗೆ ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಸೊ ರಾಮೇಶ್ವರಂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ನಾವು ಎಲ್ಲಿಗೆ ಹೋದ್ವಿ ಅಂತ ಪಾರ್ಟ್ 2 ಅಲ್ಲೇ ಅಪ್ಲೋಡ್ ಮಾಡ್ತೀನಿ. ಸೊ ಇದು ನಮ್ಮ ಟ್ರಾವೆಲ್ ಹೇಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ಬಗ್ಗೆ ವ್ಲಾಗ್ ಆಗಿರುತ್ತೆ. ಮಾಡಬೇಕಾದ್ರೆ ಪ್ಲಾನ್ ಮಾಡಿದ್ದು 4 ಗಂಟೆಗೆ ಹೊರಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಎಲ್ಲರೂ ಹೊರಡೋದು ಲೇಟ್ ಆಯಿತು. 7 ಗಂಟೆಗೆ ಹೊರಡ್ವಿ. ನಮ್ಮ ಮನೆಯಿಂದ ರಾಮೇಶ್ವರಂಗೆ 250 ಕಿಲೋಮೀಟ್ರ್ ಆಗುತ್ತಾ, 250 ಕಿಲೋಮೀಟ್ರ್ ಆಗುತ್ತೆ. ಸೊ ಇನ್ನೂ ಹೋಗ್ತಾ ಇದ್ದೀವಿ, ಇನ್ನೂ ರೀಚ್ ಆಗಿಲ್ಲ. ತಿಂಡಿ ಮಾಡೋಣ ಅಂತ ಹೋಟೆಲ್ ನೋಡ್ತಾ ಇದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ. ಸಿಂಪಲಾಗಿ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ. ಇಲ್ಲ ಅಂದರೆ ಖಾಲಿ ಹೊಟ್ಟೆಲಿ ಜರ್ನಿ ಮಾಡೋಕ್ಕೂ ಆಗಲ್ಲ, ಒಂಥರ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಇಡ್ಲಿ ಏನಾದರೂ ತಿನ್ನೋಣ ಅಂತ ನೋಡ್ತಾ ಇದ್ದೀವಿ. 7 ಗಂಟೆಗೆ ಹೊರಟು ಇವಾಗ ಟೈಮು 10 ಗಂಟೆ ಆಯಿತು. ಅರ್ಧ ರೀಚ್ ಆಗಿದ್ದೀವ. ಇನ್ನೆಷ್ಟು ದೂರ ಇದೆ ರಾಮೇಶ್ವರಂಗೆ? ಅರ್ಧ ದೂರದ ಮೇಲೆ ಐತಿ. ಇನ್ನೂ ಅರ್ಧ ದೂರದ ಮೇಲೆ ಇದೆಯಾ? ಎಷ್ಟು ಗಂಟೆಗೆ ಹೋಗ್ಬೋದು ರೀ? 12:30 1 ಗಂಟೆ. 12:30 1 ಗಂಟೆಗೆ ಹೋಗ್ಬೋದು. 15 ವರ್ಷದ ಮುಂಚೆ ಬಂದಿದ್ದೆ ನಾನು. ಹನ್ಸಿಕಾ ಊಟಕ್ಕಿಂತ ಮುಂಚೆ ಬಂದಿದ್ದಲ್ವ? ಹೌದು, ಮುಂಚೆ ಬಂದಿದ್ದು. ಮತ್ತು ಇವಾಗ ಮಕ್ಕಳಿಗೆ ಸ್ಕೂಲ್ ರಜೆ ಇರೋದ್ರಿಂದ ಹೋಗ್ಬಿಟ್ಟು ಬರೋಣ, ಹೇಗಿದ್ರೆ ಸ್ವಲ್ಪ ಹತ್ರದನೇ ಅಲ್ವಾ ಇರೋದು ಅಂತ ಬಂದಿದ್ದೀವಿ. ಇಲ್ಲೊಬ್ರು ಬೇಡ ಅಂದ್ರೂ ಖಾಲಿ ಹೊಟ್ಟೆಗೆ ಚಿಪ್ಸ್ ತಿಂದ್ಬಿಟ್ಟು ಎಣ್ಣೆ ಐಟಮ್ ತಿಂದಿದ್ದು ಅವಳಿಗೆ ಒಂದು ಸ್ವಲ್ಪ ತಲೆ ಸುತ್ತಂಗೆ ಅನ್ನಿಸ್ತೈತೇನೋ. ವಾಮಿಟ್ ಮಾಡಲಿಲ್ಲ, ಸ್ವಲ್ಪ ಹೊತ್ತು ಗಾಳಿ ತಗೊಳ್ಳಿ ಅಂತ ಹೊರಗಡೆ ನಿಲ್ಸಿದ್ವಿ. ಚಿಪ್ಸ್ ತಿಂದ್ಬಿಟ್ಟು ಆಯ್ತೇನೋ. ಇನ್ನೊಂದ್ಸಲ ಚಿಪ್ಸ್ ತಿಂತೀಯಾ? ಹೊಟ್ಟೆ ಆಮೇಲೆ ನೋಡ್ಕೊಳ್ಳೋಣ. ಹಂಗೆ ಸ್ಮೆಲ್ ಮಾಡ್ಕೊಂಡೇ ಕೂತ. ತುಂಬ ದೂರ ಟ್ರಾವೆಲ್ ಮಾಡಬೇಕಾದ್ರೆ ಮಾತಾಡ್ತಾ ಇರಬೇಕು. ಸುಮ್ಮನೆ ಕೂತ್ಕೊಂಡಿದ್ರೇ ಜಾಸ್ತಿ ವಾಮಿಟಿಂಗ್ ಸೆನ್ಸ್ ಬರುವಂಥದ್ದು. ಸೊ ಹಾಗೆ ಮಕ್ಕಳೆಲ್ಲ ಸೇರಿಕೊಂಡು ನಾವು 4 ಜನನೂ ಸೇರಿಕೊಂಡು ಏನಾದರೂ ಗೇಮ್ ಮಾಡ್ಕೊಂಡು ಬರೋಣ, ಬೋರಿಂಗ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಫುಡ್ ಗೆಸ್ ಗೇಮ್ ಮಾಡೋಣ ಅಂತ ಫುಡ್ಗಳ ನೇಮ್ನ ಗೆಸ್ ಮಾಡೋದು ಅಂತ ಹೇಳಿ ಗೇಮ್ ಆಡ್ತಾ ಇದ್ವಿ. ಬಂದ್ಬಿಟ್ಟು ಅನ್ಸ್ಕೊಂಡೆ, ನೀವೇ ಕಂಡುಹಿಡಬೇಕು ಈಗ. ಫುಡ್ಡೇ ವೆಜ್ ನಾನ್ ವೆಜ್? ವೆಜ್. ನಾನ್ ವೆಜ್ ಬಟ್ ಕಂಡಿಡಿ. ರೈಸಿಗೆ ಸೇರುತ್ತಾ? ರೈಸಿಗೆ ಸೇರುತ್ತಾ? ಸೇರುತ್ತೆ. ಅಲ್ಲ. ವೆಜ್ ಪಲಾವ್ ಅಲ್ಲ, ರೈಸ್ ಅಲ್ಲಿ ಪ್ರಿಪ್ರೇಷನ್ ಅಲ್ಲ ಅಂತಂದ್ರೆ ವೆಜ್ ಪಲಾವ್ ಅಂದ್ರೆ ಏನರ್ಥ? ಮತ್ತೆ ರೈಸಲ್ಲೇ ಮಾಡಲ್ವಾ ಅದನ್ನ? ಫುಡ್ ಅಂತ ಹೇಳ್ತಾಳೆ. ರೊಟ್ಟಿ ವೈಟ್ ಕಲರ್ ಇರುತ್ತಾ? ಕಲರು ಕಲರ್ ಗ್ರೀನ್ ವಿತ್ ಯೆಲ್ಲೋ. ಮೇಲ್ ಎಲ್ಲೋ ಹಾಕೊಂಡ್ರಿ ಅಂದ್ರೆ ಗ್ರೀನ್. ಏನು ಇದು ಪನ್ನೀರು? ಅಲ್ಲ, ಪನ್ನೀರ್ ಯಾವತ್ತಮ್ಮ ಗ್ರೀನ್? ಅದಲ್ಲ. ಖಾರ ಇರುತ್ತೆ. ಸ್ವಲ್ಪ ಖಾರ, ಉಪ್ಪು, ಹುಳಿ ಎಲ್ಲ ಇರುತ್ತೆ ಅದರಲ್ಲಿ. ಗ್ರೀನ್ ಕಲರ್ ಅಂತದಿಲ್ಲ. ಒತ್ತ ಕೊಳಂಬ ಅಂದ್ರೆ ಏನರ್ಥ? ಫುಲ್ ಕಲರು. ತಿನ್ಬೋದು. ರೈಸ್ ಮಾತ್ರ. ಇನ್ನೊಂದು ಕ್ಲೂ ಕೊಡು. ಕರೆಕ್ಟ್, ಕಂಡಿಡ್ದ. ಅವನೇ ಕಂಡಿದ್ದ. ರಸಂ. ಅಂತಂದ್ರೆ ನಿಮ್ಮ ಮಗ ಸೈಲೆಂಟ್ ಆಗಿದ್ರೆ ಟಕ್ಕನ್ ಕಂಡಿಡ್ದ. ಫುಡ್ಡಾ? ಫುಡ್ಡೇ. ಇರಿ ಪಾಪ. ಸರಿ ಮಾ, ಟೆಕ್ಸ್ಚರ್ ಹೇಳಮ್ಮ. ಎಲ್ಲ ಸರಿ. ಸ್ವೀಟ್ ಎಲ್ಲ, ಖಾರನೂ ಎಲ್ಲ, ಸ್ವಲ್ಪ ಹುಳಿ. ಸೌತ್ ಇಂಡಿಯನ್ ಫುಡ್ಡಾ? ಹೌದು. ರೈಸ್ ಹಾಕ್ತಾರ ಅದಕ್ಕೆ? ಹೌದು. ರೈಸ್ ಹಾಕಿದ್ರೇನ ಊಟ ರೆಡಿ ಆಗದ? ಇಲ್ಲ ರೈಸ್ ಜೊತೆ ನೆನ್ಸ್ಕೊಂತೀನದ? ಬಿರಿಯಾನಿ, ಪಲಾವ್ ಅಲ್ಲ. ಗೀ ರೈಸ್ ಅಲ್ಲ. ವೆಜ್ ಬಾತ್. ವೆಜ್ ಟೊಮೆಟೊ ಬಾತ್ ಅಲ್ಲ. ಅಲ್ಲ. ವೆಜ್ ಫ್ರೈಡ್ ರೈಸ್ ಹೇಳಿ. ವೈಟ್ ಪಾಯಸ. ಸಾರಿ ಕರ್ಡ್ ರೈಸ್. ಗ್ರೀನ್ ಕಲರ್ ಅಂತೆ, ತುಂಬಾ ಜನ ಇಷ್ಟಪಡ್ತಾರಂತೆ. ರೈಸ್ ಅಲ್ಲಂತೆ, ಫುಡ್ ಅಂತೆ. ಅದ್ರ ಜೊತೆ ಆಡ್ ಮಾಡ್ಕೊಂಡು ತಿಂತಾರ, ಅದನ್ನೇ ತಿಂತಾರ. ಅದ್ರ ಜೊತೆ ಗೊತ್ತಾ 3 ಐಟಮ್ ಅದತ್ರ 3ರಿಂದ 4 ಐಟಮ್ ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲಾನು ಒಟ್ಟಿಗೆ ಸೇರಿಸಿ ತಿನ್ಬೇಕು. ಆ ರೀತಿ. ಇದಕ್ಕಿಂತ ಇನ್ನೂ ಜಾಸ್ತಿ
ಬರ್ಗರ್ ಅಲ್ಲ, ಗ್ರೀನ್ ಕಲರ್ ಅದ್ರಲ್ಲಿ ಒಂದ್ ಐಟಮ್ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ. ಒಂದ್ ಐಟಮ್ ಗ್ರೀನ್ ಕಲರ್ ಉಳಿದವೆ ಹೆಂಗೆ ಲೆಕ್ಕ? ನೀವು ಈಸಿಯಾಗಿ ಕಂಡುಹಿಡಿತೀರಾ. ಅದೆಲ್ಲ ಇಲ್ಲ ಬೇರೆ ಎಂತದು ದೋಸೆನಾ ಒಂದ್ ಐಟಮ್ ಗ್ರೀನ್ ಕಲರ್ ಅಲ್ಲಿ ಇರೋದು ಅಲ್ಲ, ಪಿಜ್ಜಾನು ಅಲ್ಲ. ಅದೆಲ್ಲ ಹೇಳ್ಬಾರ್ದು ಕಣಕ್ಕ. ಸ್ನಾಕ್ಸ್ ಸೇರುತ್ತಾ ಅದು? ಸಾರ್ಟ್ ಆಫ್ ಸ್ವಲ್ಪ ಹಂಗೆ. ಸ್ನಾಕ್ಸ್ ಅಲ್ಲ, ಚಾಟ್ಸ್ ಐಟಮ್. ಚಾಟ್ಸ್ ಐಟಮ್ ಮಸಾಲೆ ಪೂರಿ, ಪಾನಿಪುರಿ ಕರೆಕ್ಟಾ? ಪಾನಿಪುರಿ ನೀರು, ಪಾನಿಪುರಿ ಪಾನಿಪುರಿ ತಾನೆ ಹೇಳಿ ಪಪ್ಪ. ಈ ಸಲ ನೀವು ಪಪ್ಪನ್ ಸೇರ್ಸೋಣ ಹೇಳಿ. ನೀವ್ ಹೇಳಿ. ಓಕೆನಾ? ಓಕೆ ನೀವ್ ಹೇಳಿ. ಫ್ರೂಟ್ ಫ್ರೂಟಾ? ಫ್ರೂಟ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಮೊದಲು ಹೆಂಗಿರುತ್ತೆ, ಕಾಯಿ ಆರುತ್ತೆ, ಆಮೇಲೆ ಫ್ರೂಟ್ ಹೆಂಗಾಗುತ್ತೆ, ಯಾವ ಕಲರ್? ಕಲರ್ ಬರುತ್ತೆ ಅನ್ನೋದು. ಯೆಲ್ಲೋ ಕಲರಾ? ಇದ್ರ ಒಂದು ಎಲ್ಲೋ ಸ್ವಲ್ಪ ರೆಡ್. ಎಲ್ಲೋ ವಿತ್ ರೆಡ್. ಎಲ್ಲೋ ವಿತ್ ರೆಡ್. ಎಲ್ಲನ ಎಂದಾಳೆ ಎಲ್ಲೋ ವಿತ್ ರೆಡ್. ಸರಿ, ಇದು ಜಾಕ್ ಫ್ರೂಟ್ ಫುಲ್ ಎಲ್ಲೋ ಸ್ವೀಟ್ ಆಗಿರುತ್ತಾ, ಸೋರ್ ಆಗಿರುತ್ತಾ? ಹಂಗೆ ಆಪಲ್ ತರ ಅದೇ ರಿಮೂವ್ ಮಾಡಬೇಕು. ತೆಗಿಬೇಕು, ಪೀಲ್ ತೆಗೆದು ತಿನ್ಬೇಕು. ಆಮೇಲೆ ಹಂಗೆ ಮಸ್ಕ್ ಮೆಲನ್. ಇದು ಇರ್ಬೇಕು ಅನ್ಸುತ್ತೆ, ಮುಳ್ಳುಗಿರುತ್ತೆ ಅದ್ರ ಮೇಲೆ. ಇದು ಪೈನಾಪಲ್. ಅವ್ರು ಆಲ್ರೆಡಿ ಅಂತ ಪೈನಾಪಲ್. ಎಲ್ಲೋ ಕಲರ್ ಅಲ್ಲಿ ಇನ್ನೆಂತ ಸ್ವಲ್ಪ reddish ಆಗ್ತದೆ. ಸ್ವಲ್ಪ ರೆಡ್ಡಿಶ್ ಆಗಿರುತ್ತಾ? ಎಲ್ಲೋನೇ ಅಂದ್ರೆ ಲೆಮನಾ? ಲೆಮನ್ ಹುಳಿ ಆಗಿರೋದು. ಇದು ಪಪಾಯ. ಅದು ಪಪ್ಪ. ಎಲ್ಲ ಪ್ಲಸ್ ಆರೆಂಜ್ ಆಗಿ ಪಪ್ಪ ಇಲ್ಲ, ಅದು ಹೆಂಗೆ ಗೂಗಲ್ ಅಲ್ಲಿ ವಿಚ್ ಕಲರ್ ಇಸ್ ಐಡೆಂಟಿಕಲ್ ಫಾರ್ ಪಪ್ಪಾಯ ಅಂತ ಕೇಳಿದ್ರೆ ಅಂದ್ರೆ ಫಸ್ಟ್ ಆರೆಂಜೇ ಬರೋದು. ನೀವ್ ಹೆಂಗೆ ಎಲ್ಲೋ ಅಂತ ಅಂದ್ರಿ. ಈ ಆಟದಿಂದ ಇವ್ರನ್ನ ತೆಗ್ದಾಕೋಣ ಬೇಡ. ಒಂದು ಕ್ಲಿಯರ್ ಕೊಡಲ್ಲ, ಫುಲ್ ಎಲ್ಲ ಕನ್ಫ್ಯೂಸ್ ಮಾಡ್ತೀರಾ ನೀವು. ಆರೆಂಜ್ ಅಂದ್ರೆ ಆರೆಂಜ್ ಕಲರ್ ಆ ರೀತಿ ಇರ್ಬೇಕು. ಪಪಾಯ ಅಂದ್ರೆ ಆರೆಂಜ್ ಕಲರೇ ಫಸ್ಟ್ ಬರೋದು. ಆ ಬೋರ್ಡ್ ಕಲರ್ ಅಲ್ಲಿ ಇರುತ್ತೆ. ಇದು ಕೇಸರಿ. ಈ ಕಲರ್ ಸಾಂಗ್ ಬೋರ್ಡ್ ಕಲರ್ ಇರುತ್ತೆ. ಅದಲ್ಲ, ಅದು ಆ ಕಲರ್ ಅಲ್ಲ, ಚೆನ್ನಾಗಿ ಸ್ವಲ್ಪ ಎಲ್ಲೋ ರೆಡ್ ಆಗಿ ಸ್ವಲ್ಪ ಇದಾರೆ. ಡಿಸ್ಕ್ವಾಲಿಫೈ. ಟ್ರಾವೆಲ್ ಮಾಡಬೇಕಾದ್ರೆ ಈ ರೀತಿ ಏನಾದರೂ ಚಿಕ್ಕ ಪುಟ್ಟ ಗೇಮ್ಗಳು ಆಟ ಆಡಿಕೊಂಡು ಜರ್ನಿ ಮಾಡ್ತಾ ಇರಬೇಕಾದ್ರೆ ಬೋರಿಂಗ್ ಅಂತ ಅನ್ಸೋದು ಇಲ್ಲ. ಸೊ ಹಾಗಾಗಿ ನಾವು ಈ ಥರ ಗೇಮ್ನ ಚೂಸ್ ಮಾಡ್ಕೊಂಡು ಆಟ ಆಡ್ತಾ ಇದ್ವಿ. ಹಾಗೆ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೇ ಉಪ್ಪನ್ನ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ರು. ಸೊ ಅಲ್ಲೇ ಸುತ್ತಮುತ್ತ ಉಪ್ಪೆಲ್ಲ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಡೈರೆಕ್ಟ್ ಆಗಿ ತಿನ್ನಕ್ಕಾಗಲ್ಲ. ಹಳ್ಳು ತಾನೇ ಇದು? ಹಳ್ಳುಪ್ಪಾಗಿ ಬರ್ತದೆ. ಕ್ರಿಸ್ಟಲೈಸೇಷನ್ ಎಲ್ಲರೂ ಹಿಂಗೇನೆ ಮಾಡೋದು. ಪಾತಿ ಕಟ್ಬಿಟ್ಟು ಮೆಲ್ಟ್ ಆಗಲ್ಲ. ಹಿಂಗ್ ಬಿಸಿಲಲ್ಲಿ ಇಟ್ಟವ್ರೆ ಉಪ್ಪು. ಹಾಗೆ ನಾವಿನ್ನೂ ರಾಮೇಶ್ವರಂಗೆ ಬಂದಿಲ್ಲ. ರಾಮೇಶ್ವರಂಗೆ ಹೋಗ್ಬೇಕಾದ್ರೇ ಪಂಬನ್ ಬ್ರಿಡ್ಜ್ ಅಂತ ಸಿಗುತ್ತೆ. ಸೊ ಅದನ್ನು ನೋಡೋಣ ಅಂತ ಮಕ್ಕಳು ನಿಲ್ಲಿಸ್ಬೋದಾ ಗಾಡಿನ ಅಂತ ಎಲ್ಲ ಕೇಳ್ತಾ ಇದ್ರು. ನಾನು 15 ವರ್ಷದ ಮುಂಚೆ ಬಂದಿದ್ದಂಥದ್ದು. ಅವಾಗ ನಾವು ಇಲ್ಲಿ ನಿಂತ್ಕೊಂಡೇ ನೋಡಿ ಹೋಗಿದ್ವಿ. ಬಟ್ ಇವಾಗ ಅಷ್ಟಿಲ್ಲ, ನಿಲ್ಲಿಸೋ ಹಾಗಿಲ್ಲ ಅಂತ ಹೇಳ್ತಾ ಇದ್ರು. ನೋಡೋಣ, ಏನಾದರೂ ಬೇರೆ ಟೂರಿಸ್ಟ್ ಎಲ್ಲ ಬಂದಿರ್ತಾರಲ್ವ, ನಿಂತ್ಕೊಂಡು ನೋಡ್ತಾ ಇದ್ರೆ ನಾವು ನಿಂತ್ಕೊಂಡು ನೋಡಿದ್ರಾಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಎಂಥ ಬಿಸಿಲಿತ್ತು ಅಂತ ಅಂದರೆ ಕರೆಕ್ಟ್ 12 ಗಂಟೆಗೆ ಹೋದ್ವಿ ನಾವು ಇಲ್ಲಿಗೆ. ಅಷ್ಟು ಸುಡ ಬಿಸಿಲು. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಬ್ರಿಡ್ಜು. ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ? ಎರಡು ಕಡೆ ಸಮುದ್ರನೇ. ಈ ಕಡೆ ಅದೇ ಸಮುದ್ರ ಐತೆ ಅದು ರಾಮೇಶ್ವರ. ಇದ್ರ ಮೇಲೆ ನಿಂತ್ಕೊಂಡು ನಾವು ಹೋಸಲ ನೋಡಿದ್ವಲ್ವಾ, ಇವಾಗ ಬಿಡಲ್ವಾ? ರೂಲ್ಸ್ ಇದಿಲ್ಲ, ನಿಲ್ಸಂಗಿಲ್ಲ. ಇಲ್ಲಿದೆ ನೋಡು ಟ್ರೈನ್. ಇಲ್ಲಿಂದ ನೀರು ಇಲ್ಲಿ ಮುಟ್ಟಕ್ಕಾಗಲ್ಲ. ಅಲ್ಲಿ ಧನುಷ್ಕೋಟಿಗೆ ಹೋಗ್ತೀವಲ್ಲ, ಅಲ್ಲಿ ಎಲ್ಲ ಇಳಿತಾ ನಿಲ್ಸಿರ್ತಾರೆ. ಟ್ರೈನ್ ಟ್ರ್ಯಾಕ್ ಇಲ್ಲ ಹೋಗಿದೆಯಲ್ಲ ಬ್ರಿಡ್ಜ್ ಅಲ್ಲಿ ಸ್ವಲ್ಪ ಮಾಡಿರೋದು ರಾಮೇಶ್ವರ. ರಾಮೇಶ್ವರದ ನೀರ್ ಇದೆಯಲ್ಲ ಬಾಬಾ, ನೀರ್ ಮೇಲೆ ಬ್ರಿಡ್ಜ್, ಅಲ್ಲಿಂದ ಅದೇನೇ ಇದು ನೀರ್ ಮೇಲೆ ಇರೋ ಬ್ರಿಡ್ಜ್. ನಿಂತ್ಕೊಂಡು ನೋಡ್ತಾ ಇದಾರೆ. ಖಾಲಿ ಇಳ್ಕೊತೀರಾ? ಅಲ್ಲಿ ಇಳ್ಕೊತೀರಾ? ಸೆಂಟ್ರಲ್ಲಿ ಅಲ್ಲಿ ವೆಹಿಕಲ್ಸ್ ಜಾಸ್ತಿ ಇದಾವಲ್ಲ ರೀ, ಇಲ್ಲೇ ನಿಂತ್ಕೊಳ್ಳಲ್ವಾ? ಹಾಗೆ ಈ ಪಂಬನ್ ಬ್ರಿಡ್ಜಿನ ವಿಶೇಷತೆ ಏನು ಅಂತ ಅಂದರೆ, ಈ ಬ್ರಿಡ್ಜ್ಗಿಂತ ಸಮುದ್ರದ ಮೇಲೆ 2 ಕಿಲೋಮೀಟ್ರ್ವರೆಗೂ ರೈಲ್ವೆ ಟ್ರ್ಯಾಕ್ ಮಾಡಿದಾರಲ್ಲ, ಸೊ ಅದರದ್ದೇ ತುಂಬ ವಿಶೇಷತೆ. ಅದನ್ನೇ ನೋಡೋಕ್ಕೆ ಜನಗಳು ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡುವಂಥದ್ದು. ಇಲ್ಲೇ ಅಲ್ವಾ?
ಹಾಗೆ ಇಲ್ಲಿ ನಾನು ರೈಲ್ವೆ ಟ್ರ್ಯಾಕ್ ತೋರಿಸ್ತಿದ್ದೀನಲ್ವಾ, ರಾಮೇಶ್ವರಂಗೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಏನಾದರೂ ಬರ್ತಾ ಇದ್ದೀವಿ ಅಂತ ಅಂದರೆ ರಾಮೇಶ್ವರಂಗೆ ಹೋಗ್ಬೇಕಾದ್ರೆ 2 ಕಿಲೋಮೀಟ್ರ್ವರೆಗೂ ಸಮುದ್ರದ ಮೇಲೆ ಹೋಗ್ಬೋದು. ಸೊ ರೈಲಲ್ಲಿ ಹೋಗ್ಬೇಕಾದ್ರೆ ಆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಸೊ ಇದನ್ನು 2 ಕಿಲೋಮೀಟ್ರ್ವರೆಗೂ ಈ ರೈಲ್ವೆ ಟ್ರ್ಯಾಕ್ ಮಾಡಿರುವಂಥದ್ದು. ಹಾಗೆ ಇದ್ರ ವಿಶೇಷತೆ ಏನು ಅಂತ ಅಂದರೆ ಹಡಗುಗಳಾಗಲಿ ಮತ್ತು ಚಿಕ್ಕ ಪುಟ್ಟ ಬೋಟ್ಗಳಿರುತ್ತಲ್ಲ, ಅದು ಈ ಕಡೆಯಿಂದ ಆ ಕಡೆ ಕ್ರಾಸ್ ಆಗಬೇಕು ಅಂತಂದರೆ ಅಲ್ಲಿ ಟವರ್ ಥರ ಕಾಣ್ತಾ ಇದೆಯಲ್ವಾ, ಸೊ ಆ ಪ್ಲೇಸಲ್ಲಿ ನಾನು ಇವಾಗ ತೋರಿಸ್ತಿದ್ದೀನಲ್ಲ, ಆ ಪ್ಲೇಸನ್ನು ಬೋಟ್ಗಳು ಹೋಗ್ಬೇಕಾದ್ರೆ ಅದನ್ನು ಅಪ್ ಮಾಡಿ ಮತ್ತೆ ಫ್ಲಾಟ್ ಮಾಡ್ಬೋದು. ಸೊ ಅದೇ ಇದರ ವಿಶೇಷತೆ. ಇಲ್ಲಿ 2 ರೈಲ್ವೆ ಟ್ರ್ಯಾಕ್ ಕಾಣ್ತಿದೆಯಲ್ಲ, ಒಂದು ಹಳೇದು ರೈಲ್ವೆ ಟ್ರ್ಯಾಕು, ಇವಾಗ ಹೊಸ್ದಾಗಿ ಮಾಡಿರೋದು ಒಂದು. ಸೊ ನಾವು 15 ವರ್ಷದ ಮುಂಚೆ ಬಂದಾಗ ಈ ಹೊಸ್ದಾಗಿ ಮಾಡಿದಾರಲ್ಲ, ಅದಿರಲಿಲ್ಲ, ಒಂದೇ ರೈಲ್ವೆ ಟ್ರ್ಯಾಕ್ ಇದ್ದಿದ್ದಂಥದ್ದು. ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಸುತ್ತ ಒಂದು ರೌಂಡ್ ನೋಡಿದ್ರೆ ಫುಲ್ ಸಮುದ್ರನೇ ಇರೋದು, ಫುಲ್ ಬ್ಲೂ ಕಲರ್ ಬೀಚು. ಅಷ್ಟು ಚೆನ್ನಾಗಿತ್ತು. ಆ ನೀರಲ್ಲಿ ಮೇಲ್ಗಡೆಯಿಂದ ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಆ ನೀರಲ್ಲಿ ನೋಡ್ತಾ ಇದ್ವಲ್ಲ, ಕಲ್ಲುಗಳೆಲ್ಲ ಟ್ರಾನ್ಸ್ಪರೆಂಟಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ನೀರಿನ ಒಳಗಡೆಯಿಂದ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅಷ್ಟು ತಿಳಿಯಾಗಿತ್ತು ನೀರು. ಹಾಗೆ ನಾವು ಸುತ್ತಮುತ್ತ ಎಲ್ಲ ನೋಡಿಕೊಂಡು, ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಸನ್ರೈಸು ಸನ್ಸೆಟ್ಟು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತಂತೆ. ಸೊ ನಾವು ಈವ್ನಿಂಗ್ ಟೈಮ್ವರೆಗೂ ಇರೋಣ ಅಂತಂದರೆ ನಾವು ಹೋಗಬೇಕು. ಸೊ ಅಷ್ಟರಲ್ಲಿ ದೇವಸ್ಥಾನನೇ ಮುಗಿಸ್ಕೊಬೋದು. ಬೆಳಗ್ಗೆ ಏನಾದರೂ ಬೇಗ ಎದ್ದು ಸನ್ರೈಸ್ ನೋಡಬಹುದು ಅಂದ್ಕೊಂಡು ನಾವು ಇವಾಗ ಈ ಬ್ರಿಡ್ಜನ್ನು ನೋಡಿಕೊಂಡು ಮತ್ತು ರೈಲ್ವೆ ಟ್ರ್ಯಾಕ್ ಎಲ್ಲ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು ವ್ಯೂ ಮಾತ್ರ. ಇವಾಗ ಹೊಸ್ದಾಗಿ ಮಾಡಿರೋದು ಅದು. ಹಾಗೆ ಈ ಬ್ರಿಡ್ಜ್ ಮೇಲೆ ನಮಗೆ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಏನಾಯಿತು ಅಂತ ಅಂದರೆ, ದೊಡ್ಡ ದೊಡ್ಡ ಲಾರಿಗಳು ಮತ್ತು ದೊಡ್ಡ ಬಸ್ಗಳೆಲ್ಲ ಹೋಗ್ತಿರ್ಬೇಕಾದ್ರೆ ಬ್ರಿಡ್ಜ್ ಹಂಗೆ ಗಡಗಡಗಡ ಅಂತ ನಡುಗ್ತಾ ಇತ್ತು. ಸೊ ನಾವು ಅದ್ರ ಬಗ್ಗೆ ಗಮನ ಇಲ್ಲ, ಫುಲ್ ಅದೆಲ್ಲ ಪ್ಲೇಸ್ ನೋಡೋ ಅನ್ನೋ ಗಮನದಲ್ಲಿ ನಾವಿದ್ದಿದ್ದು. ಒಂದೇ ಸಲ ಗಡಗಡ ಅಂದಾಗ ಸ್ವಲ್ಪ ಭಯ ಆಗುತ್ತೆ ಅಲ್ವಾ, ಸೊ ಆ ರೀತಿ ಅಂತ ಅನ್ನಿಸ್ತು. ಹಾಗೆ ಇಲ್ಲಿ ಹೊಡಿತಾರೋ ಬಿಸಿಲಿಗೆ ಯಾವ ಸನ್ಸ್ಕ್ರೀಮ್ ಕೂಡ ಯೂಸ್ ಆಗಲ್ಲ ಅಂತ, ಕೆಲಸ ಮಾಡಲ್ಲ ಅಂತ ಅನಿಸುತ್ತೆ ನನಗೆ, ಅಷ್ಟು ಬಿಸಿಲಿತ್ತು. ಫುಲ್ ನಾವು ಅಲ್ಲಿಂದ ರಾಮೇಶ್ವರಂ ಟ್ರಿಪ್ ಮುಗಿಸ್ಕೊಂಡು ಬರೋವಷ್ಟರಲ್ಲಿ ಫುಲ್ ಫೇಸ್ ಎಲ್ಲ ಟ್ಯಾನ್ ಆದಂಗೆ ಆಗೋಗ್ಬಿಡ್ತು ನಮಗೆ. ಸೊ ಇದಕ್ಕಿಂತ ಇನ್ನು ಧನುಷ್ಕೋಟಿಲಿ ತುಂಬ ಬಿಸಿಲು ಚುರ್ರು ನೋಡಿತಾ ಇತ್ತು ಹಂಗೆ. ಸೊ ಅದರ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾವು ಇಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಅಬ್ದುಲ್ ಕಲಾಂ ಮೆಮೋರಿಯಲ್ ಹಾಲ್ಗೆ ಹೋದ್ವಿ. ಸೊ ಹಾಗೆ ಮತ್ತು ಇನ್ನು ಊಟದ ಪ್ರಶ್ನೆಗೆ ಬಂದರೆ, ಇಲ್ಲಿಂದ ರಾಮೇಶ್ವರಂಗೆ ಹೋಗೋವರೆಗೂ ವೆಜ್ ಹೋಟೆಲ್ ತುಂಬ ಕಮ್ಮಿ, ನಾನ್ ವೆಜ್ ಹೋಟೆಲ್ಲೇ ಜಾಸ್ತಿ ಇರುವಂಥದ್ದು. ಬಟ್ ನಾವು ವೆಜ್ ಹೋಟೆಲೇ ಹುಡಿಕೊಂಡು ಹೋಗಿ 1-2-3 ಅಷ್ಟೇ, ತುಂಬ ಇರಲ್ಲ, ಜಾಸ್ತಿ ನಾನ್ ವೆಜ್ ಹೋಟೆಲ್ ಸಿಗುತ್ತೆ. ಹಾಗೆ ನಾವು ಇಲ್ಲಿಂದ ಇವಾಗ ಬ್ರಿಡ್ಜ್ ಎಲ್ಲ ನೋಡಿಕೊಂಡು ಹೊರಟ್ವಿ. ಊಟನೂ ಮುಗಿಸ್ಕೊಬೇಕಾಗಿತ್ತು. ನಾವು ಬೆಳಗ್ಗೆ ತಿಂಡಿ ಮಾಡಲಿಲ್ಲ, ಟೈಮ್ ಆಗೋಗ್ಬಿಡ್ತು. ಅಷ್ಟರಲ್ಲಿ ನಾವು ಈ ಬ್ರಿಡ್ಜ್ ಹತ್ರ ಬಂದ್ವಾ. ಸೊ ಹಾಗಾಗಿ ತಿಂಡಿ ಮಾಡೋಕ್ಕಾಗಲಿಲ್ಲ, ಊಟನೇ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೇಗಿದ್ರು 12 o'clock ಆಗಿದೆ. ಹಾಗೆ ಇದು ಅಬ್ದುಲ್ ಕಲಾಂ ಅವರ ಮೆಮೋರಿಯಲ್ ಹಾಲು. ಒಳಗಡೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಒಳಗಡೆ ಫೋನು ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ನಾನು ಹೊರಗಡೆಯಿಂದ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು. ನಾವು ಕೂಡ ಮಕ್ಕಳು ಎಲ್ಲ ನೋಡಿಕೊಂಡು ಖುಷಿಪಟ್ಟರು. ಸೊ ಹೀಗಿದೆ ಹೊರಗಡೆಯಿಂದ. ಹಾಗೆ ಎಂಟ್ರೆನ್ಸು ಈ ಪ್ಲೇಸ್ ಆಗಿರುತ್ತೆ. ಸೊ ನಾನು ಇವಾಗ ತೋರಿಸ್ತಿದ್ದೀನಲ್ಲ, ಇಲ್ಲಿಂದ ಒಳಗಡೆ ಹೋಗಬೇಕು ಟಿಕೆಟ್ ತಗೊಂಡು. ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗೆ ರಾಮೇಶ್ವರಂಗೆ ಹೋಗೋ ದಾರಿಲೇ ಮೇನ್ ರೋಡಲ್ಲೇ ಅಬ್ದುಲ್ ಕಲಾಂ ಮ್ಯೂಸಿಯಂ ಹಾಲ್ ನೋಡ್ಕೊಂಡು ಬಂದ್ವಿ. ಬಟ್ ಒಳಗಡೆ ಎಲ್ಲ ವಿಡಿಯೋ ಮಾಡಕ್ಕೆ ಬಿಡಲ್ಲ, ಹೊರಗಡೆ ಕ್ಲಿಪ್ಪಿಂಗ್ ಮಾತ್ರ ತಗೊಂಡಿದ್ದೀನಿ ನಾನು. ಈ ಪ್ಲೇಸ್ ನೋಡ್ಕೊಂಡು ಆಚೆ ಬರೋವಷ್ಟರಲ್ಲೇ ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ವಿ, ಅಷ್ಟು ಬಿಸಿಲಿತ್ತು. ಸೊ ಹಾಗೆ ಇಲ್ಲಿಂದ ಹೊರಟು 2 ಕಿಲೋಮೀಟರ್ ಆದಮೇಲೆ ನಮಗೆ ವೆಜ್ ಹೋಟೆಲ್ ಸಿಕ್ಕಿದ್ದಂಥದ್ದು. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ರಾಮೇಶ್ವರಂಗೆ ಹೊರಟ್ವಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾವು ರಾಮೇಶ್ವರಂಗೆ ಎಷ್ಟು ಗಂಟೆಗೆ ಬಂದ್ವಿ, ದೇವಸ್ಥಾನಕ್ಕೆ ಹೇಗೆ ಹೋದ್ವಿ, ದೇವಸ್ಥಾನದ ವಿಶೇಷತೆ ಏನು, ಸೊ ಇದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.